ಮೈಸೂರಿನ ಇತಿಹಾಸ ಪ್ರಸಿದ್ಧ ಇಟ್ಟಿಗೆಗೂಡು ನಿವಾಸಿಗಳು. ಇಟ್ಟಿಗೆಗೂಡು ಯಾತಕ್ಕೆ ನಿರ್ಮಾಣ ಆಯಿತು ಅಂದರೆ, ಇಡೀ ಪ್ರಪಂಚಕ್ಕೆ ಇತಿಹಾಸ ನಿರ್ಮಿಸಿರುವಂಥ ಅರಮನೆ ಕಟ್ಟಿರುವಂಥ ನಾವು ಕರ್ಮಿಗಳು. ಇಟ್ಟಿಗೆಗೂಡಲ್ಲಿ ವಾಸಕ್ಕೆ ಬಂದವರು ಯಾರು ಅಂದರೆ ಗಾರೆ ಕೆಲಸದವರು ಮತ್ತು ಆಚಾರ ಕೆಲಸದವರು, ಕಂಟ್ರಾಕ್ಟ್ರು, ಈ ಥರದವರು ಬಂದು ಇಟ್ಟಿಗೆಗೂಡಲ್ಲಿ ಸೇರಿಕೊಂಡು ಇಟ್ಟಿಗೆಗೂಡು ಅಂತ ಹೆಸರಾದದ್ದೇ ಅಲ್ಲಿ ಇಟ್ಟಿಗೆ ಸುಟ್ಟಿದ್ದೇನೆ ಅರಮನೆ ಕಟ್ಟೋದ್ರಿಂದ. ಈ ಒಂದು ಇವ್ರ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅಂತ ಇಲ್ಲೊಂದು ಶಾಲೆ ಓಪನ್ ಆಗಿತ್ತು. ಆವತ್ತಿನಿಂದ ಶಾಲೆಯಲ್ಲಿ ಓದಿದವರು ಡಾಕ್ಟ್ರ್ ಆಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ, ಸರ್ಕಾರಿ ಶಾಲೆಯಲ್ಲಿ ಓದಿದ್ದಾನೆ. ಆದರೆ ಇವ್ರು ಏನು ಮಾಡಿದ್ದಾರೆ ಅಂದರೆ ಅದನ್ನು ಶಾಲೆನ ವೈಂಡ್ ಅಪ್ ಮಾಡಿದ್ದಾನೆ ಅನ್ಯಾಯವಾಗಿ ಯಾವುದೋ ಖಾಸಗಿ ಇದಕ್ಕೆ ಕೊಡ್ತಿದ್ದಾರೆ. ಅದು ನಮ್ಮ ಒಪ್ಪಿಗೆ ಇಲ್ಲ. ಏನಿರೋ ಸರ್ಕಾರಿ ಶಾಲೆ ಆಗಬೇಕು ಅಥವಾ ಸರ್ಕಾರಿ ಕಚೇರಿಗಳಾಗಬೇಕು. ಇದು ಯಾವುದೇ ರೀತಿಯಲ್ಲಿ ಆಗೋದು ಬೇಡ ಅಂತ ಮೊಹಲ್ಲಾ ನಿವಾಸಿಗಳು ನಾವೆಲ್ಲ ಸೇರಿದ್ದಾನೆ ಹೋರಾಟ ಮಾಡ್ತಿದ್ದೀವಿ. ಈ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಯಾಕೆಂದರೆ ಶಾಲೆಗಳು ಹೆಚ್ಚಿಗೆ ಮಾಡಬೇಕು ಹೊರತು ಅದನ್ನು ಕುಂಠಿತ ಮಾಡೋದಲ್ಲ. ವಿದ್ಯೆ ಅನ್ನೋದು ಭಾರಿ ದೊಡ್ಡದು, ವಿದ್ಯೆ ಬೇಕೇ ಬೇಕು. ಹಾಗಾಗಿ ನಾವು ಹೋರಾಟ ಮಾಡ್ತಿದ್ದೀವಿ. ಎಲ್ಲ ಯುವಕರಾಗಲಿ ಹಿರಿಯರಾಗಲಿ ಸೇರಿಕೊಂಡು ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಸರ್ಕಾರ ಮತ್ತು ಮೂಢ, ಯಾಕೆಂದರೆ ಶಾಲೆಗಳ್ನ ಹೆಚ್ಚಿಗೆ ಮಾಡೋವಂಥದ್ದನ್ನು ಕುಂಠಿತ ಮಾಡೋದು ಯಾರೂ ಒಪ್ಪಲ್ಲ. ಕೂಡಲೇ ಸರ್ಕಾರ ಇದನ್ನು ವಾಪಸ್ ತೊಗೊಂಡು ಅದನ್ನು ಸರ್ಕಾರಿ ಕಚೇರಿ ಆಗ್ಬೋದು, ಇಲ್ಲ ಶಾಲೆ ಆಗಲಿ ಮಾಡಲೇಬೇಕು ಅಂತ ಈ ಮೂಲಕ ನಾವು ಒತ್ತಾಯ ಮಾಡ್ತೀವಿ. ಬಿ ಕೋದಂಡರಾಮ್ ಅಂತ, ಮೈಸೂರು ಜಿಲ್ಲಾ ಲಾರಿ ಮಾಲೀಕರ ಒಕ್ಕೂಟದ ಅಧ್ಯಕ್ಷ ಮತ್ತು ಮರ್ಚೆಂಟ್ ಬ್ಯಾಂಕ್ ಡೈರೆಕ್ಟರ್. ನನ್ನ ಹೆಸರು ಅಚ್ಯುತ ಅಂತ. ಇಲ್ಲೇ ಫಲಾಮೃತ ಜ್ಯೂಸ್ ಅಂಗಡಿ, ಐಸ್ ಕ್ರೀಮ್ ಇಟ್ಕೊಂಡು ವ್ಯಾಪಾರದಲ್ಲಿದ್ದೀವಿ. ವೃತ್ತಿಯಲ್ಲಿ ಸಣ್ಣದು ಲೆಕ್ಕಿಗ. ನಾನು ಈ ಶಾಲೆಯ ಹಳೆ ವಿದ್ಯಾರ್ಥಿ. ಮೊದಲು ಈ ಕಟ್ಟಡ ಅಲಗಪ್ಪಾಚಾರ್ ಅಂತ ಅವ್ರಿಗೆ ಸೇರಿದಂತಹ ಕಟ್ಟಡ. ಅವರು ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾಯಿದ್ರು. ಬಿಸ್ನೆಸ್ಸಲ್ಲಿ ಎಷ್ಟು ಉಚ್ಛ್ರಾಯ ಸ್ಥಿತಿಗೆ ಬಂದಿದ್ರು ಅಂದರೆ, ರೈತರು ಇವ್ರಿಗೆ ದವಸ ಧಾನ್ಯಗಳನ್ನ ಮಾರಾಟ ಮಾಡೋದಕ್ಕೆ ಇಲ್ಲಿಗೆ ಬಂದಾಗ ಹಾರ್ಡಿಂಗ್ ಸರ್ಕಲಿಂದ ಇಲ್ಲಿವರೆಗೆ ಗಾಡಿಗಳು, ರೈತರು ಎಲ್ಲ ನಿಂತ್ಕೊಳ್ಳೋರು. ಅಷ್ಟು ಜನಕ್ಕೂ ಅವರು ಅಲಗಪ್ಪಾಚಾರ್ ಮಾಂಸದ ಊಟ ಹಾಕ್ತಾಯಿದ್ರು ಅವತ್ತಿನ ದಿವಸಕ್ಕೆ. ಕೊನೆಯಲ್ಲಿ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ಲಾಸ್ ಆಗಿ ಅವರು ಬರೀ 9,000 ರೂಪಾಯಿಗಳಿಗೆ CITVಗೆ ಈ ಜಾಗನ ಮಾರಾಟ ಮಾಡಿದ್ರು. ಎಸ್ ಲಿಂಗಣ್ಣವ್ರ ಕಾಲದಲ್ಲಿ ಇದಕ್ಕೊಂದು ಕಾಂಪೌಂಡ್ ಹಾಕಿ ಇದು ಹಿರಿಯ ಪ್ರಾಥಮಿಕ ಶಾಲೆ, ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಮಾರ್ಪಾಡಾಯಿತು. ನಾನು ಇಲ್ಲಿ ಹಳೆ ವಿದ್ಯಾರ್ಥಿ. ನಮ್ಮ ಮಾಜಿ ಕಾರ್ಪೊರೇಟರ್ಗಳಾದಂಥ ದಿವಂಗತ ಸತ್ಯಪ್ಪನವರು, ದಿವಂಗತ ರಾಮಕೃಷ್ಣಪ್ಪನವರು ಮತ್ತು ನಮ್ಮ ಚಿಕ್ಕಪ್ಪ ಆದ ದಿವಂಗತ ಶಾಮಣ್ಣವರು, ಇವರೆಲ್ಲ